ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕರುನಾಡಿನ ಪಾಲಿಗೆ ದೊಡ್ಡಮನೆ ಅಂದ್ರೆ ಅದು ಅಣ್ಣಾವರ ಕುಟುಂಬ ಮಾತ್ರ. ಹೆಸರಿಗೆ ತಕ್ಕಂತೆ ದೊಡ್ಡಮನೆ ಕುಟುಂಬದವರಾಗಿ ಬದುಕ್ತಿದ್ದಾರೆ. ಅಣ್ಣಾವರ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಇವತ್ತಿಗೂ ಕೂಡು ಕುಟುಂಬದಂತೆ ಬದುಕ್ತಿದ್ದಾರೆ. ಸಣ್ಣ ಮನಸ್ತಾಪ ಇಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಬದುಕು ಅಂದ್ರೆ ಹೀಗಿರ್ಬೇಕು, ನಾವು ನಮ್ಮವರ ಜೊತೆ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟವರು ಇವರು. ಹೀಗಾಗಿ ಕನ್ನಡದ ಪಾಲಿಗೆ ದೊಡ್ಡಮನೆ ಅಂದ್ರೆ ಒಂದು ಹೆಮ್ಮೆ, ಒಂದು ಗೌರವ ಇರೋದು. ದೊಡ್ಡಮನೆಯ ಒಂದು ಕುಡಿ ಕಣ್ಮರೆಯಾಗಿ 5 ವರ್ಷ ಆದ್ರೂ ಇವತ್ತಿಗೂ ಅವರನ್ನ ನೆನೆಸಿಕೊಂಡ್ರೆ ಕಣ್ಣಾಲೆಗಳು ತುಂಬಿ ಹೋಗ್ತವೆ. ಅಪ್ಪು ಇಲ್ಲ ಅನ್ನೋದನ್ನ ಈ ಕ್ಷಣಕ್ಕೂ ನಮ್ಮ ಮನಸ್ಸು ಒಪ್ಪೋದಕ್ಕೆ ರೆಡಿ ಇಲ್ಲ. ಅಪ್ಪುವಿನ ಅಗಲಿಕೆಯನ್ನ ಯಾರೊಬ್ಬರೂ ನಂಬೋದಕ್ಕೆ ರೆಡಿ ಇಲ್ಲ. ಬಣ್ಣದ ಲೋಕಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡವರು ದೊಡ್ಡಮನೆ ಕುಟುಂಬದವರು. ಅಭಿಮಾನಿಗಳೇ ದೇವರು, ಕನ್ನಡಿಗರೇ ನಮ್ಮವರು ಅಂತ ಬದುಕ್ತಿದ್ದಾರೆ. 60+ ವಯಸ್ಸಿನಲ್ಲೂ ಶಿವಣ್ಣನ ಎನರ್ಜಿ, ಅವರ ಜೀವನೋತ್ಸಾಹ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅನ್ಸೋದಕ್ಕೆ ಶುರುವಾಗುತ್ತೆ. ಇಂಥ ಶಿವಣ್ಣ ಅವರ ಹಿರಿಯ ಮಗಳ ಲವ್ ಸ್ಟೋರಿ ಹಾಗೂ ಅಳಿಯನ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿ ನೀಡಿದ್ವಿ. ಶಿವಣ್ಣ ಮಗಳಿಗೂ ಡಾಕ್ಟರ್ ದಿಲೀಪ್ಗೂ ಹೇಗ್ ಲವ್ ಆಯಿತು, 3-4 ವರ್ಷದ ಹಿಂದೆ ಶಿವಣ್ಣ ಮಗಳಿಗೆ ಆರೋಗ್ಯ ಕೈ ಕೊಟ್ಟಿದ್ಯಾಕೆ ಅನ್ನೋದರ ಬಗ್ಗೆ ಹೇಳಿದ್ವಿ. ಫಾರ್ ದಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದ ಶಿವಣ್ಣ ಅಳಿಯ ಡಾಕ್ಟರ್ ದಿಲೀಪ್ ಹತ್ತಾರು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಇದೀಗ ತಮ್ಮ ಕುಟುಂಬದ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರ ಸಂಗತಿಗಳನ್ನ ತಿಳಿಸಿದ್ದಾರೆ. ಮಧ್ಯಮ ವರ್ಗದಲ್ಲಿ ಹುಟ್ಟಿದ ಕುಟುಂಬ, ಅಣ್ಣ ವಿಶೇಷ ಚೇತನ, ತಾವು MBBS ಮುಗಿಸಿದ ಹೇಗೆ, ಇದೆಲ್ಲದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹಿರಿಯ ಮಗಳು ನಿರುಪಮಾ ಅವರನ್ನ ವರಿಸಿದ ಡಾಕ್ಟರ್ ದಿಲೀಪ್ ಇಂದು ಯಶಸ್ವಿ ಯೂರಾಲಜಿಸ್ಟ್ ಆಗಿ ಗುರುತಿಸಿಕೊಂಡಿದ್ದಾರೆ. ದಿಲೀಪ್ ಅವರು ನಾನು ಡಾಕ್ಟರ್ ಆಗ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಇವರ ತಂದೆಯ ಇನ್ಫ್ಲುಯೆನ್ಸ್ ಬಹಳ ಇತ್ತು. ಅಪ್ಪ ಮಂಜೇಗೌಡ 3 ವರ್ಷದ ಹಿಂದೆ ಬೆಂಗಳೂರು BDA ಇಂದ ರಿಟೈರ್ಡ್ ಆದ್ರು. ಅಮ್ಮ ಹೌಸ್ ವೈಫ್. ದಿಲೀಪ್ ಅವರಿಗೆ ಒಬ್ಬ ಅಣ್ಣ ಇದ್ದಾರೆ, ಅವರು ಮೆಂಟಲಿ ಚಾಲೆಂಜಿಂಗ್. ಅದು ಒಂದು ಕಾರಣ ಅನ್ಸುತ್ತೆ. ಇವರ ಅಪ್ಪ ಯಾವಾಗ್ಲೂ ಹೇಳೋರು ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ. ಹಾಗಾಗಿಯೋ ಏನೋ ದಿಲೀಪ್ ಕೂಡ ಡಾಕ್ಟರ್ ಆದ್ರು. ದಿಲೀಪ್ ಅವರು ಹೈಸ್ಕೂಲ್ ಮತ್ತು PUC ಮುಗಿಸಿದ್ದೆಲ್ಲ ಮೈಸೂರಲ್ಲಿ, ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು. PUCಗೂ ಮುಂಚೆ ಡಾಕ್ಟರ್ ಮಾಡಬೇಕು ಅನ್ನೋ ಯೋಚನೆ ಇತ್ತು. ಅದೇ ಡೈರೆಕ್ಷನ್ ಅಲ್ಲಿ CET ಬರೆದ್ರು. ಆ ಟೈಮ್ನಲ್ಲಿ CET ಇತ್ತು, ಈಗ ನೀಟ್ ಆಗಿದೆ. ಅಲ್ಲಿವರೆಗೂ ಮೆಡಿಸನ್ ಹೇಗಿರುತ್ತೋ ಏನೂ ಗೊತ್ತಿರಲಿಲ್ಲ. ಇನ್ ಡೀಟೇಲ್ ರಿಸರ್ಚ್ ಮಾಡಿ ಮೆಡಿಕಲ್ಗೆ ಜಾಯಿನ್ ಆಗ್ತಾರೆ. ವೈದೇಹಿ ಕಾಲೇಜಿನಲ್ಲಿ ಸೀಟ್ ಸಿಕ್ತು. ಮೊದಲನೇ ವರ್ಷದಲ್ಲಿ ಅನ್ಸಿತ್ತು ಇದು ನನಗೆ ಅಲ್ವೇನು ಅಂತ. ಆದ್ರೆ ಮನೆಯಲ್ಲಿ ಕಷ್ಟಪಟ್ಟು ಸೇರಿಸಿದ್ರು. ನಾನು MBBS ಸೇರ್ಕೊಂಡೆ ಅನ್ನೋ ಒಂದೇ ಕಾರಣಕ್ಕೆ ಇಡೀ ಫ್ಯಾಮಿಲಿಯನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿದ್ರು ಅಪ್ಪ. 26 ವರ್ಷದವರೆಗೂ ನಮ್ಮಣ್ಣ ವಿಶೇಷ ಸ್ಕೂಲ್ನಲ್ಲಿದ್ರು. ಬಳಿಕ ಎಲ್ಲ ಒಟ್ಟಿಗೆ ಇದ್ವು. ಹಾರ್ಡ್ ವರ್ಕ್ ಇತ್ತು, ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ ಇಲ್ಲ. ಆದ್ರೆ ಕೆಲವೊಂದು ಸಲ ನನ್ನ ನೋಡಿ ಅಪ್ಪನೇ ಹೇಳಿದ್ರು, ಆಗಲಿಲ್ಲ ಅಂದ್ರೆ MBBS ಬಿಟ್ಬಿಡು ಅಂತ. MBBS ಅಷ್ಟು ಸುಲಭದ ಜರ್ನಿ ಅಲ್ವೇ ಅಲ್ಲ. ಕೆಲವರು ತುಂಬಾ ಬ್ರೈಟ್ ಸ್ಟೂಡೆಂಟ್ ಇರ್ತಾರೆ, ನಾನು ಆವರೇಜ್ ಸ್ಟೂಡೆಂಟ್. ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಕೂಡ ಅಲ್ಲ. ಓದ್ತಾ ಮ್ಯಾನೇಜೇಬಲ್. ನನ್ನ ಸ್ಕೋರಿಂಗ್ ಕೂಡ ಹಾಗೆ ಇತ್ತು. ಅಪ್ಪ ಬಂದಿದ್ದೇ ಕಡಿಮೆ, ಒಬ್ರೇ ದುಡಿತಾ ಇದ್ದಿದ್ದು. ದೊಡ್ಡ ಕುಟುಂಬ. ಅಮ್ಮ ಬಂದು ವರ್ಷದ ಶುರುವಿನಲ್ಲಿ ಬುಕ್ಸ್, ಯೂನಿಫಾರ್ಮ್ ಮತ್ತು ಶೂ ಬಿಡಿಸಿ ಕೊಟ್ರೆ ಆ ವರ್ಷದ ಫೀಸ್ ಕಟ್ಟಿದ್ರೆ ಆಯ್ತು. ರಿಪೋರ್ಟ್ ಕಾರ್ಡ್ ಡೇ ದಿನ ಮಾತ್ರ ಅಮ್ಮ ಬರೋರು. ಮೊದಲ ವರ್ಷದ MCOM ಮುಗಿಯೋವರೆಗೂ ನನಗೇನು ಅನ್ಸಿರ್ಲಿಲ್ಲ. ಆವರೇಜ್ ಸ್ಟೂಡೆಂಟ್ ಆದ್ರೂ 85% ಸ್ಕೋರ್ ಮಾಡ್ತಾ ಇದ್ದೆ. ಮೊದಲ ವರ್ಷ ಲೈಟ್ ಆಗಿ ತಗೊಂಡೆ ಅಂತ ಅನ್ಸುತ್ತೆ. 3 ಸಬ್ಜೆಕ್ಟ್ ಕೂಡ 1-2 ಮಾರ್ಕ್ಗಳಿಂದ ಕಳ್ಕೊಂಡೆ. ಮನೆಯಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಆರಾಮಾಗಿ ತೆಗೆದುಕೊಂಡ್ರು. ಮತ್ತೆ ಪ್ರಿಪರೇಷನ್ ಮಾಡಿ ಕಲರ್ಫುಲ್ ಮಾರ್ಕ್ಸ್ ತೆಗೆದುಕೊಂಡೆ. ಡಾಕ್ಟರ್ಸ್ ಲೈಫ್ ಅಷ್ಟು ಈಸಿ ಇಲ್ಲ, ಸೆಟಲ್ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂದಿದ್ದಾರೆ. ಆತ್ಮೀಯರೇ, ದಿಲೀಪ್ ಅವರ ಅಣ್ಣ ಇವತ್ತಿಗೂ ಕೂಡ ಹಾಗೆ ಇದ್ದಾರೆ. ವಿಶೇಷ ಚೇತನ ಆಗಿರೋದ್ರಿಂದ ಅಪ್ಪ ಅಮ್ಮನೇ ನೋಡ್ಕೋಬೇಕು. ಇವತ್ತಿಗೂ ಅಣ್ಣನನ್ನ ಚಿಕ್ಕ ಮಗನಂತೆ ನೋಡ್ಕೊಳ್ತಿದ್ದಾರೆ. ಯಾಕಂದ್ರೆ ಅವರಿಗೆ ಇವರನ್ನ ಬಿಟ್ರೆ ಯಾರೂ ಇಲ್ಲ. ಇನ್ನು ಶಿವಣ್ಣ ಅಳಿಯ ದಿಲೀಪ್ ಅಪ್ಪೂರನ್ನ ಮೊದಲ ಬಾರಿ ಭೇಟಿ ಮಾಡಿದ್ದು ಅವರ ಮನೆಯಲ್ಲೇ ಅಂತೆ. ಒಮ್ಮೆ ಮನೆಯಲ್ಲಿ ಡಿನ್ನರ್ ಇಟ್ಕೊಂಡಿದ್ರು. ಅಲ್ಲೇ ಅಣ್ಣವರ ಮನೆ ಸದಸ್ಯರ ಪರಿಚಯ ಆಗಿತ್ತು. ಕಳೆದ 5 ವರ್ಷಗಳಿಂದ ಶಿವಣ್ಣ ಅವರ ಮನೆಯಲ್ಲೇ ಡಾಕ್ಟರ್ ದಿಲೀಪ್ ಹಾಗೂ ನಿರುಪಮಾ ಇರೋದು.
ಬೆಳಗ್ಗೆ 6:00 ಹಾಸಿಗೆಯಿಂದ ಹೇಳ್ತಾ ಇದ್ದಂತೆ ಅತ್ತೆ 2-3 ತರ ತಿಂಡಿ ಮಾಡಿರ್ತಾರೆ. ನಿರುಪಮಾ ಜೊತೆ ಕೊಂಚ ಹೊತ್ತು ಮಾತನಾಡ್ತೀನಿ, ಬಳಿಕ ಕೆಲಸಕ್ಕೆ ಹೊರಡ್ತೀನಿ. ಕೆಲಸ ಮುಗಿದು ರಾತ್ರಿ 8:00 ವಾಪಸ್ ಬರ್ತೀನಿ. ಕೆಲವೊಮ್ಮೆ ತಡ ಆಗಬಹುದು. ವೈಟ್ ಫೀಲ್ಡ್ ಮೆಡಿಕೋವರ್ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದು ಅತ್ತೆ ಮಾವ ಪತ್ನಿ ಜೊತೆ ಬದುಕು ಸಾಗಿಸ್ತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.